ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಈ ಬಿಗ್ ಬಾಸ್ ಸೀಸನ್ 12 ಇದೇ ರಿಯಾಲಿಟಿ ಶೋನ ಇಲ್ಲ ಬಿಗ್ ಬಾಸ್ ಶೋನ ಇಲ್ಲ ಮ್ಯಾಜಿಕ್ ಶೋ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಯಾವ ಮ್ಯಾಜಿಕ್ ಶೋ ಅನ್ನೋ ಸ್ವಲ್ಪ ಬೆಟರ್ ಇರುತ್ತೆ, ಯಾವಾಗ ಏನ್ ಚೇಂಜ್ ಆಗೋದು ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡಿ ಹೇಳ್ಬೋದು. ಆದ್ರೆ ಈ 12ನೇ ಸೀಸನ್ ಯಾವ ರೀತಿ ಇದೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ, ಸ್ಪಂದನ ಮಾಡೋವ್ರನ್ನ ಪ್ರೇಕ್ಷಕರ ಓಟ್ಗಳಿಂದ ಸೆಲೆಕ್ಟ್ ಮಾಡಿವಿ, ಅತಿ ಹೆಚ್ಚು ಓಟ್ಸ್ ಬಂದಿದೆ, ನಾವು ಅದಕ್ಕೆ ನಿಮ್ಮನ್ನ ಫಿನಾಲೆ ಕಳಿಸ್ತೀವಿ ಅಂತ ಬಿಗ್ ಬಾಸ್ ಮತ್ತೆ ಟಾಸ್ಕ್ ಆಡಿಸಿ ಇವರು ವೇಸ್ಟ್ ಅಂದ್ರೆ ಈ ಸ್ಪಂದನ ಅವ್ರನ್ನ ನಾವು ಫಿನಾಲೆ ಕಳ್ಸಲ್ಲ, ಎಲ್ಲರ ಜೊತೆಗೆ ನೀವು ನಾಮಿನೇಟ್ ಆಗಿರ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕ ಏನು ಒಂದು ಅರ್ಥ ಆಗ್ತಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಟ್ಯಾಗ್ ಲೈನ್ ಇಟ್ಟಿದ್ದಾರೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ. ಆದ್ರೆ ಇದು ಯಾವ ಲೆಕ್ಕಕ್ಕೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಮಾಡಿ, ಆದ್ರೆ ವೀಕ್ಷಕರ ಎಮೋಷನ್ ಜೊತೆ ಆಟ ಆಡ್ಬೇಡಿ. ಯಾಕಂದ್ರೆ ಪ್ರೇಕ್ಷಕರು ಓಟ್ ಎಲ್ಲ ಹಾಕಿರ್ತಾರೆ, ಆ ಓಟಿಗೆ ವ್ಯಾಲ್ಯೂ ಕೊಡ್ಬೇಕು. ನೀವು ಯಾರು ಬೇಕಾದ್ರೂ ತಗೊಂಡೋಗಿ ಕುಂದ್ರಿಸ್ರಿ ಫಿನಾಲೆಯಲ್ಲಿ, ಪ್ರಾಬ್ಲಮ್ ಇಲ್ಲ. ಫಿನಾಲೆಗೆ ಓಟ್ ಎಲ್ಲ ಕೊಟ್ಟ ಮೇಲೆ ಅದಾದ್ಮೇಲೆ ಮತ್ತೆ ಟಾಸ್ಕ್ ಎಲ್ಲ ಆಡಿಸಿ ಸ್ಪಂದನವ್ರು ಮತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಲೆಕ್ಕ? ಅಂದ್ರೆ ಪ್ರೇಕ್ಷಕರ ಆಗಿರೋ ಓಟಕ್ಕೆ ಬೆಲೆನೇ ಇಲ್ವಾ? ಆ ರೀತಿ ಆಗ್ತಾ ಇದೆ. ಮತ್ತೆ ಈ ಒಂದು ಪ್ರೋಮೋ ಬಂದಿದೆ, ಈ ಪ್ರೋಮೋದಲ್ಲಿ ನೀವು ನೋಡ್ಬೋದು. ಈ ಪ್ರೋಮೋದಲ್ಲಿ ಏನಿದೆ ಅಂದ್ರೆ, ಹೌಸ್ ಮೇಟ್ಸ್ ಎಲ್ಲ ಸೇರಿ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಹಾಕ್ಬೇಕಂತೆ. ಅದು ಕೊನೆಯಲ್ಲಿ ಹೇಳ್ತಾರೆ ಏನಂತ, ಬಹುಮತದಿಂದ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರ ಅಂತ. ಹೌಸ್ ಮೇಟ್ಸ್ ಮನೆಯಿಂದ ಹೊರಗಡೆ ಕಳ್ಸೋದಾದ್ರೆ ನೀವ್ ಎದಕ್ಕೆ ವೋಟಿಂಗ್ ಲೈನ್ ಓಪನ್ ಮಾಡ್ತೀರಾ? ಎದಕ್ಕೆಲ್ಲ ಟಾಸ್ಕ್ ಎಲ್ಲ ಆಡ್ತೀರಾ? ಎದಕ್ಕೆಲ್ಲ ಪಬ್ಲಿಕ್ ಇದ್ ಮಾಡ್ತೀರಾ? ಸುಮ್ಮನೆ ಹೌಸ್ ಮೇಟ್ಸ್ ಎಲ್ಲ ಅವ್ರ ಹತ್ರನೇ ಡಿಸ್ಕಸ್ ಮಾಡ್ಕೊಂಡು ಅವರೆಲ್ಲ ಓಟ್ ಮಾಡಿ ಮನೆ ಕಳ್ಸ್ಬೋದಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್. ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ಫಸ್ಟ್ ವೀಕಲ್ಲಿ ಬಂದಾಗ ರಕ್ಷಿತ್ ಅವ್ರನ್ನ ಹಾಗೆ ಹೊರಗೆ ಕಳ್ಸಿದ್ರು, ಮತ್ತೆ ಹೊರಗೆ ಕರ್ಕೊಂಡ್ಬಂದ್ರು. ಈ ಸಲ ಕೂಡ ಹೌಸ್ ಮೇಟ್ಸ್ ಒಂದು ಒಪಿನಿಯನ್ ತಗೊಂಡು, ಹೌಸ್ ಮೇಟ್ಸ್ ಒಂದು ಕ್ರೆಡಿಟ್ ತಗೊಂಡು, ಯಾರಿಗಾದ್ರೆ ಅತಿ ಹೆಚ್ಚು ಓಟ್ಸ್ ಬರುತ್ತೋ ಅವನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತ ಹೇಳಿ ಅನೌನ್ಸ್ಮೆಂಟ್ ಬರ್ತಾ ಇದೆ. ಈ ಪ್ರೋಮೋದಲ್ಲಿ ಎಲಿಮಿನೇಷನ್ ಅಂತ ಪಕ್ಕ ಇದೆ. ಬಟ್ ಆ ಪ್ರೋಮೋದಲ್ಲಿ ಏನಾಗ್ತಂದ್ರೆ, ಎಲಿಮಿನೇಷನ್ ವೋಟಿಂಗ್ ಪ್ರಕಾರ ಆಗುತ್ತಾ, ಬುಧವಾರ ಬೆಳಿಗ್ಗೆನೆ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಅದಾದ್ಮೇಲೆ ಅಲ್ಲಿರೋ ಕಂಟೆಸ್ಟ್ ಗಳ ಹತ್ರ ತಗೊಂಡು ವೋಟ್ ಯಾರಿಲ್ಲ ಅದಕ್ಕೆ ನಿಮ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗ್ತೀವಿ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ. ಇದು ತುಂಬಾ ಅಂದ್ರೆ ಹೆವಿ ಆಗುತ್ತೆ. ಯಾಕಂದ್ರೆ ನೀವು ಫಿನಾಲ್ ಆದ್ರೂ ಮಾಡ್ಕೊಳ್ಳಿ, ಸೆಮಿಫೈನಲ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಬಟ್ ಒಂದು ಕಾನ್ಸೆಪ್ಟ್ ಅಂತ ಇದ್ದಾಗ ಅದನ್ನ ಕರೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಮುಖ್ಯವಾಗಿ ಈ ಪ್ರೋಮೋ ಗಮನಿಸಿದಾಗಂತೂ ಇನ್ನೂ ಬೇಜಾರಾಯ್ತು. ಯಾಕಂದ್ರೆ ಎಲ್ಲರೂ ನಾಮಿನೇಟ್ ಮಾಡಿದ್ದಾರೆ. ಈಗ ಸ್ಪಂದನ ಕೂಡ ನಾಮಿನೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಜನ ಎಲ್ಲ ಸೇರಿ ಸ್ಪಂದನ ಮನೆ ಕಳ್ಸಂತ ಅವ್ರು ಏನ್ ಮಾಡ್ತಾರೆ ನೀವು? ಆ ಕಾನ್ಸೆಪ್ಟ್ ಅಂದ್ರೆ ಇದನ್ನ ಆ ಪ್ರೋಮೋದಲ್ಲಿ ತುಂಬಾ ಕನ್ಫ್ಯೂಸ್ ಇದೆ. ಆ ಪ್ರೋಮೋ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕಾರಣ ಏನಂದ್ರೆ, ಅಲ್ಲಿ ಅವರು ನಾಮಿನೇಟ್ ಮಾಡಕ್ಕೆ ಅವಕಾಶ ಕೊಟ್ಟಿರ್ಬೋದು. ಯಾಕಂದ್ರೆ ಬುಧವಾರ ಲೈನ್ ಕ್ಲೋಸ್ ಆಗಿದೆ, ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಮತ್ತೆ ಇವತ್ ನೈಟ್ ಇನ್ನೊಂದ್ಸಲ ನಾಮಿನೇಟ್ ಮಾಡಿ ಗ್ರ್ಯಾಂಡ್ ಫಿನಾಲೆ 1 ಇರುತ್ತಲ್ಲ, ಆ ಟೈಮಲ್ಲಿ ಏನಾದ್ರು ವೋಟಿಂಗ್ ಕೌಂಟ್ ಮಾಡ್ಬೋದು. ಆದ ಕಾರಣ ಅದು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬೋದು. ಲಾಟ್ ಆಫ್ ಕನ್ಫ್ಯೂಸ್, ಲಾಟ್ ಆಫ್ ಡೌಟ್ಸ್ ಬರ್ತಾ ಇದೆ ಆ ಒಂದು ಪ್ರೋಮೋದಲ್ಲಿ. ಬಿಗ್ ಬಾಸ್ ರೂಲ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ದಿಸ್ ಇಸ್ ನಾಟ್ ಕರೆಕ್ಟ್ ಅಂಡ್ ದಿಸ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂ 3 ವೀಕ್ಸ್ ಆಗಿದೆ. ಈ ರೀತಿ ಎಲ್ಲ ತಗೊಂಡಾಗ ಫಿನಾಲೆ ಮಾಡ್ಕೊಂಡು ಮಾಡ್ಕೊಂಡು ಒಂದು ಪ್ರೇಕ್ಷಕರ ಓಟಿಗೆ ಬೆಲೆ ಕೊಡದಾನೆ ಕಾನ್ಸೆಪ್ಟ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ಸ್ಪಂದನ ಅವ್ರನ್ನ ನಿಜವಾಗ್ಲೂ ಇದು ನಾಮಿನೇಟ್ ಮಾಡೋದು ತುಂಬಾ ತಪ್ಪು. ಯಾಕೆ ಅಂದ್ರೆ ಅಲ್ಲಿ ಪ್ರೇಕ್ಷಕರ ಓಟ್ಗಳಿಂದ ಒಂದು ಸೆಲೆಕ್ಟ್ ಆಗಿದ್ದಾರೆ. ಆದ ಕಾರಣ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿತ್ತು. ಇನ್ನೊಂದು ಮುಖ್ಯವಾಗಿ ಮಾತಾಡ್ಲೇಬೇಕಂದ್ರೆ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಡಾಕ್ ಸತೀಶ್ ಅವರು ಹೆಲ್ಮೆಟ್ ಆಗಿದೆ, ಡಾಕ್ ಸತೀಶ್ ಹೆಲ್ಮೆಟ್ ಆಗಿದ್ದಾರೆ ಅಂತ. ಯಾವುದೇ ಕನ್ಫರ್ಮೇಶನ್ ಇಲ್ಲ. ಕನ್ಫರ್ಮೇಶನ್ ಬಂದ್ಮೇಲೆ ನಾನೇ ದಯವಿಟ್ಟು ಅಪ್ಡೇಟ್ ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಇದೆ, DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ನಿಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಹೆಲ್ಮೆಟ್ ಆಗ್ಬೇಕಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ